ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್. ನನ್ನ 100 ದಿನಗಳ 100 ಕಥೆಯ ಸರಣಿಗೆ ಸ್ವಾಗತ. ಇಂದು ಮತ್ತೊಂದು ಕಥೆಯೊಂದಿಗೆ. ಎಷ್ಟೋ ಸರಿ ನಮ್ಮ ಸಂಸಾರದಲ್ಲಿ ನಮ್ಮ ಮಕ್ಕಳಿಂದ ಆಗಿರ್ಬೋದು, ತಂದೆ ತಾಯಿಯಿಂದ ಆಗಿರ್ಬೋದು, ನೀನು ನನಗೆ ಸಮಯನೇ ಕೊಡ್ತಾ ಇಲ್ಲ, ನಿನ್ನ ಕೆಲಸದಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಇಷ್ಟೋ ಧೋರಣೆಗಳನ್ನ ನಾವು ಕೇಳ್ತಿರ್ತೀವಲ್ವಾ. ಈ ಎಲ್ಲರಿಗೂ ಒಂದು ಕತೆ ಇವತ್ತು. ಒಂದು ದಿನ ಬಹಳ ಗರ್ವದಲ್ಲಿದ್ದಂತ ನಾರದ ಮಹರ್ಷಿಗಳು ಶ್ರೀಮನ್ ನಾರಾಯಣನ ಬಳಿ ಬಂದು ಹೇಳ್ತಾರೆ, ನಾನೇ ನಿನ್ನ ಶ್ರೇಷ್ಠ ಭಕ್ತ ಅಲ್ವಾ ಅಂತ. ಆಗ ಶ್ರೀಮನ್ ನಾರಾಯಣ ಹೇಳ್ತಾನೆ, ಇಲ್ಲ, ಭೂಲೋಕದಲ್ಲಿ ಒಬ್ಬ ಭಕ್ತನಿದ್ದಾನೆ, ಅವನೇ ಬಹಳ ಶ್ರೇಷ್ಠ ಅಂತ ಹೇಳಿ. ಆಗ ನಾರದ ಮಹರ್ಷಿಗಳು ಕೇಳ್ತಾರೆ, ಅದು ಹೇಗೆ? ಪ್ರತಿನಿತ್ಯ ನಾನು ನಿಮ್ಮ ನಾಮಸ್ಮರಣೆಯಲ್ಲೇ ಇದ್ದೀನಿ, ನಾನೇ ನಿಮ್ಮ ಶ್ರೇಷ್ಠ ಭಕ್ತ ಅಂತ ಮತ್ತೊಮ್ಮೆ ಹೇಳ್ತಾರೆ. ಆಗ ಶ್ರೀಮನ್ ನಾರಾಯಣ ಹೇಳ್ತಾನೆ, ಇಲ್ಲ, ಈ ವ್ಯಕ್ತಿ ಬೆಳಗ್ಗೆ ಎದ್ದಾಗ ಊಟ ಮಾಡ್ಬೇಕಾರಾಗಿರ್ಬೋದು, ತನ್ನ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನನ್ನ ನಾಮಸ್ಮರಣೆ ಮಾಡ್ತಾನೆ ಅವನ ಜೀವನನ ನಡೆಸ್ತಾ ಇದ್ದಾನೆ ಅಂತೇಳಿ. ಆಗ ಮತ್ತೆ ಈ ನಾರದ ಮಹರ್ಷಿಗಳು ಹೇಳೋದು, ಅದು ಹೇಗ್ ಸಾಧ್ಯ? 3 ಸಾರಿ ಅವರು ನಿಮ್ಮ ನಾಮಸ್ಮರಣೆ ಮಾಡಿದ ಕೂಡಲೇ ಅವ್ರು ಹೇಗೆ ಶ್ರೇಷ್ಠ ಆಗೋದಕ್ಕೆ ಸಾಧ್ಯ? ನಾನು ಸದಾಕಾಲ ನಿಮ್ಮ ನಾಮಸ್ಮರಣೆಯಲ್ಲೇ ಇದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮನ್ ನಾರಾಯಣ ಹೇಳ್ತಾನೆ, ಆಯ್ತು, ನಾನು ನಿಮ್ಗೊಂದು ಕೆಲಸ ಹೇಳ್ತೀನಿ, ಅದನ್ನ ಮಾಡಿದ್ರೆ ಯಾರು ಶ್ರೇಷ್ಠ ಅಂತ ನಾನು ತೀರ್ಮಾನಿಸ್ತೀನಿ ಅಂತ. ಅದ್ರ ಪ್ರಕಾರ ಒಂದು ಎಣ್ಣೆ ತುಂಬಿರುವ ಬಟ್ಟಲನ್ನ ನಾರದ ಮಹರ್ಷಿಗಳ ಕೈಲಿ ಕೊಟ್ಟು 3 ಲೋಕನು ಒಂದು ಪ್ರದಕ್ಷಿಣೆ ಬರಬೇಕು, ಆದ್ರೆ ಈ ಬಟ್ಲಲ್ಲಿರುವ ಎಣ್ಣೆ ಒಂದು ಹನಿ ಕೂಡ ಕೆಳಗೆ ಚೆಲ್ಲಬಾರ್ದು ಅಂತ ಹೇಳಿ ಕಳಿಸ್ತಾರೆ. ನಾರದ ಮಹರ್ಷಿಗಳು ಕೂಡ ಒಪ್ಕೊಂಡು 3 ಲೋಕನು ಒಂದು ಪ್ರದಕ್ಷಿಣೆ ಬಂದು ಶ್ರೀಮನ್ನಾರಾಯಣನ ಬಳಿ ಬರ್ತಾರೆ. ಆಗ ಮತ್ತೆ ಅದೇ ಗರ್ವದಿಂದ, ನೋಡಿ, ನಾನು ಒಂದು ಹನಿ ಎಣ್ಣೆಯನ್ನು ಕೂಡ ತುಳುಕಿಸದೆ ತಗೊಂಡು ಬಂದಿದ್ದೀನಿ, ನಾನೇ ಶ್ರೇಷ್ಠ ಭಕ್ತ ಅಲ್ವಾ ಈಗ ಅಂತ ಹೇಳಿ ಕೇಳ್ತಾರೆ. ಆಗಲೂ ಶ್ರೀಮನ್ ನಾರಾಯಣ ಹೇಳೋದು, ಇಲ್ಲ, ಭೂಲೋಕದಲ್ಲಿರುವ ಆ ವ್ಯಕ್ತಿನೇ ನನ್ನ ಶ್ರೇಷ್ಠ ಭಕ್ತ ಅಂತ. ಆಗ ನಾರದ ಮಹರ್ಷಿಗಳು ಕೇಳ್ತಾರೆ, ಅದು ಹೇಗ್ ಸಾಧ್ಯ? ನಾನು ನೀವು ಹೇಳುವ ಕೆಲಸ ಮಾಡಿದ್ದೀನಲ್ಲ ಅಂತ. ಶ್ರೀಮನ್ ನಾರಾಯಣನ ಅದಕ್ಕೆ ಉತ್ತರಿಸ್ತಾರೆ, ನೀನು ಈ 3 ಲೋಕ ಸುತ್ತುವಾಗ ಒಂದು ಸರಿನೂ ಕೂಡ ನನ್ನ ನಾಮಸ್ಮರಣೆ ಮಾಡ್ಲೇ ಇಲ್ವಲ್ಲ ಅಂತ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ಕೆಲಸ ಸ್ವಲ್ಪ ಕಠಿಣ ಇತ್ತು, ಹಾಗಾಗಿ ಆ ಕೆಲಸದಲ್ಲಿ ನಿರತನಾಗಿದ್ನಲ್ಲ, ನಿಮ್ಮ ನಾಮಸ್ಮರಣೆ ಮಾಡಕ್ ಆಗ್ಲಿಲ್ಲ. ಆಗ ಶ್ರೀಮನ್ ನಾರಾಯಣ ನಾರದ ಮಹರ್ಷಿಗಳಿಗೆ ಹೇಳ್ತಾರೆ, ಆ ವ್ಯಕ್ತಿಗೆ, ಆ ಮನುಷ್ಯನಿಗೆ ನಾನು ಎಷ್ಟೆಲ್ಲ ಕಷ್ಟಗಳು ಕೊಟ್ಟಿಲ್ಲ, ಎಷ್ಟೆಲ್ಲ ಕೆಲಸಗಳು ಕೊಟ್ಟಿಲ್ಲ, ಆ ಎಲ್ಲ ಕೆಲಸ ಕಷ್ಟಗಳ ಮಧ್ಯನೂ ಕೂಡ ಅವನು ನನ್ನ ನಾಮಸ್ಮರಣೆ ಮಾಡ್ತಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಮ್ಮನ್ನ ನೆನೆಸ್ಕೊಂಡು ಸಮತೋಲನ ಮಾಡೋದೇ ನಿಜವಾದ ಭಕ್ತಿ ಅಂತ. ಸ್ನೇಹಿತರೆ, ಈ ಕತೆ ನಮ್ಮ ಜೀವನಕ್ಕೆ ಕನ್ನಡಿ ಹಿಡಿದಂಥದ್ದು. ಎಷ್ಟೋ ಸರಿ ನಾವು ಯಾವುದೋ ಒಂದು ಸಾಧನೆ ಮಾಡಕ್ ಹೊರಟಿರ್ತೀವಿ, ಏನೋ ಒಂದು ಹೊಸ ಕೆಲಸನ ನಾವು ಶುರು ಮಾಡಿರ್ತೀವಿ. ಆ ಸಮಯದಲ್ಲಿ ನಾವು ನಮ್ಮ ಹಿಂದಿರುವಂತ ನಮ್ಮ ಕುಟುಂಬ, ನಮ್ಮ ಸ್ನೇಹ ವರ್ಗ ಆಗಿರ್ಬೋದು, ಮುಖ್ಯವಾಗಿ ನಮ್ಮ ಆರೋಗ್ಯ ಆಗಿರ್ಬೋದು, ಎಲ್ಲವನ್ನು ಕಡೆಗಣಿಸ್ಬಿಡ್ತೀವಿ. ಯಾವುದೋ ಕೆಲಸ ಕಠಿಣವಾಗಿದೆ, ಇದನ್ನ ಸಾಧನೆ ಮಾಡ್ಲೇಬೇಕು ಅಂತ ಹೇಳಿ ಮಾಡಿ ಮತ್ತೆ ಹಿಂತಿರುಗಿ ನೋಡಿದಾಗ ಸಂಬಂಧಗಳು ಎಷ್ಟೋ ಸಂಬಂಧಗಳನ್ನ ಕಳ್ಕೊಂಡಿರ್ತೀವಿ, ಆರೋಗ್ಯ ಕೈ ಮೀರಿ ಹೋಗಿರುತ್ತೆ, ಇಂಥವೆಲ್ಲ ಆಗಿರುತ್ತೆ. ಜೀವನ ಯಾವುದೋ ಒಂದು ಚಕ್ರದಿಂದ ಮುಂದುವರಿಯಲ್ಲ ಅಲ್ವಾ. ಎಲ್ಲ ಚಕ್ರಗಳನ್ನು ಸಮತೋಲನವಾಗಿ ನಡೆಸ್ಕೊಂಡು ಹೋಗೋದೇ ನಿಜವಾದ ಜೀವನದ ಅರ್ಥ. ಹಾಗಾಗಿ ಸ್ನೇಹಿತರೆ, ನೀವು ಎಲ್ಲಿ ನಿಮ್ಮ ಅಡೆತಡೆಗಳು ಅಥವಾ ನಿಮ್ಮ ಬಹಳಷ್ಟು ಸಮಯನ ಯಾವುದೋ ಒಂದಕ್ಕೆ ಇಟ್ಟು ಎಲ್ಲಿ ನಿಮ್ಮ ಜೀವನ ಕುಂಠಿತವಾಗ್ತಿದೆ ಅನ್ನೋದನ್ನ ಗಮನಿಸಿ. ಅದು ಸಂಸಾರದಲ್ಲ, ಆರೋಗ್ಯದಲ್ಲ, ಅಥವಾ ನಿಮ್ಮ ಆಧ್ಯಾತ್ಮಿಕವಾಗೋ ಅಥವಾ ನೀವು ದೈಹಿಕವಾಗಿ ಸದೃಢರಾಗಿದ್ದೀರಾ, ಎಲ್ಲವನ್ನು ಗುರುತಿಸ್ಕೊಳ್ಳಿ. ಜೀವನನ ಸಮತೋಲನದಿಂದ ನಡ್ಸ್ಕೊಂಡು ಹೋಗೋಣ ಅನ್ನೋದೇ ಇವತ್ತಿನ ವಿಚಾರ. ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಂದು ನಿಮ್ಮ ಪ್ರೀತಿಯ ದಿವ್ಯಾ ಹುಳ್ಗೋಳ್ ಲೈಫ್ ಕೋಚ್.